ಹಾಯ್ ಹಲೋ ನಮಸ್ಕಾರ. 4.5 ಎಕರೆ ಖಾಲಿ ಜಾಗ ನೋಡಿ. ಈ ಪಾತಿ ಜೊತೆಗೆ ಈ ಪಾತಿ ಸೇರುತ್ತೆ ನೋಡಿ. ಇದು ಪಕ್ಕದಲ್ಲಿ ಉಳುಮೆ ಆಗಿರ್ತಕ್ಕಂಥದ್ದು. ರೋಡ್ ಫೇಸ್ ಬಂದು ನಿಮಗೆ ಒಂದು 250 ಇಂದ 300 ಅಡಿ ಅಗಲ ಸಿಗುತ್ತೆ. ಜೊತೆಗೆ ವಿಲೇಜ್ ಹತ್ರ ಪ್ಯೂರ್ ರೆಡ್ ಸಾಯಿಲು. ಪಾರ್ಟ್ನರ್ಶಿಪ್ಪಲ್ಲಿ ಬೇಕಾದ್ರೆ ತಗೊಳ್ಬೋದು. ಬೋರ್ ಇಲ್ಲ, ಬೋರ್ ಹಾಕ್ಸ್ಕೊಳ್ಬೇಕು. ಜೊತೆಗೆ ವಿಲೇಜ್ ಹತ್ರ ಇದೆ. ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು. ಬೆಂಗಳೂರಿಂದ 83 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿ ಬಸ್ ಸ್ಟ್ಯಾಂಡಿಂದ 63 ಕಿಲೋಮೀಟ್ರ್ ಆಗುತ್ತೆ. ಈ ಪಕ್ಕದಲ್ಲೂ ಬೆಂಗಳೂರು ತಗೊಂಡು ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಪ್ಯೂರ್ ರೆಡ್ ಸಾಯಿಲ್ ಬಾಕ್ಸ್ ಆಗಿ ಒಂದೇ ಇದರಲ್ಲಿ ಬರುತ್ತೆ. ಜೊತೆಗೆ ಟಾರ್ ರೋಡ್ಗೆ ಹೊಂದ್ಕೊಂಡಿರ್ತಕ್ಕಂಥ ಜಾಗ ನೋಡಿ. ಪಕ್ಕದ ಪಾತಿನೂ ಸಿಗುತ್ತೆ. ಅಲ್ಲಿ ಬೇಲಿ ಬೆಳ್ಕೊಂಡಿದ್ದಿಲ್ಲ, ಹಾಗೆ ಬಾಕ್ಸಾಗಿ ಒಂದೇ ಲೆವೆಲು ಬರುತ್ತೆ. ಜೊತೆಗೆ ಊರ ಹತ್ರ ಸೇಫ್ಟಿ ಇದೆ. ಈಸ್ಟ್ ಫೇಸ್ಗಿದೆ. ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ತೀವಿ ಅನ್ನೋರು ಪಾರ್ಟ್ನರ್ಶಿಪ್ಪಲ್ಲಿ 3 ಜನ 4 ಜನ ತಗೊಳ್ಬೋದು. 4.5 ಎಕರೆ ಜಾಗ ಒಟ್ಟಿಗೆ ರಿಜಿಸ್ಟರ್ ಆಗುತ್ತೆ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಜನರಲ್ ಪ್ರಾಪರ್ಟಿ. ಇದು ಟಾರ್ ರೋಡ್. ಟಾರ್ ರೋಡ್ ಇದು. ಅದೇ ವಿಲೇಜು, ಇದೇ ಜಮೀನು. ಜೋಳ ಇದು. ಮತ್ತು ಇಲ್ಲಿ ಉಳುಮೆ ಆಗಿರೋದು, ಪಕ್ಕದ ಉಳುಮೆ ಆಗದೆ ಇರೋದು. ರೋಡ್ ಫೇಸ್ ನಿಮಗೆ ಒಂದು 250 ಇಂದ 300 ಅಡಿ ಅಗಲ ಸಿಗುತ್ತೆ. ಟಾರ್ ರೋಡ್. ಫರ್ ಗುಂಟೆ ಬಂದು 2 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ಲು. ನೋಡಿ, ಇದು ಉಳುಮೆ ಆಗದೆ ಇರೋ ಪಾತಿ. ಅಲ್ಲಿವರೆಗೂ ಹೋಗುತ್ತೆ. ಬಾಕ್ಸಾಗಿ ಸ್ಕ್ವೇರಾಗಿ ಬರುತ್ತೆ. ರೆಡಿ ಟು ರಿಜಿಸ್ಟ್ರಿಗೆ ಇರ್ತಕ್ಕಂಥ ಜಾಗ. ಪರ್ ಗುಂಟೆ ಬಂದು 2 ಲಕ್ಷ. ನೆಗೋಷಿಯಬಲ್ಲು. ಅಂದರೆ ಎಕರೆ ಬಂದು 80 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ಲು. 4 ಎಕರೆ 20 ಗುಂಟೆ. ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ತಗೊಳ್ತೀನಿ ಅನ್ನೋರಿಗೆ ಹೇಳಿ ಮಾಡಿಸಿದಂಥ ಜಾಗ. ಒಂದೊಂದು ಎಕರೆ ತಗೊಳ್ಬೋದು. ಜೊತೆಗೆ ಬೆಂಗಳೂರಿಂದ 83 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಯಿಂದ 63 ಕಿಲೋಮೀಟ್ರ್ ಆಗುತ್ತೆ. ರಾಮನಗರ ಬಂದು 27 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣದಿಂದ 16 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು. ವಿಲೇಜ್ ಹತ್ರ ಇದೆ. ಸೇಫ್ಟಿ ಪ್ಲೇಸು. ಈಸ್ಟ್ ಫೇಸ್ಗೆ ಇರ್ತಕ್ಕಂಥ ಜಾಗ. ಆಸಕ್ತರು ಸಂಪರ್ಕಿಸಿ. ಸಾಯಿಬಾಬಾ ಪ್ರಾಪರ್ಟೀಸ್, ಚನ್ನಪಟ್ಟಣ.